4 ಜಲಾಶಯಗಳು 2 ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿರುವ ಕರ್ನಾಟಕದ ಏಕೈಕ ಪ್ರದೇಶ ಅಂದ್ರೆ ಅದು ನಮ್ಮ ಮೈಸೂರಿನ ಹೆಗ್ಗಡದೇವನಕೋಟೆ ತಾಲೂಕು. ಸಸ್ಯ ಸಂಪತ್ತು ಹಾಗೂ ಪ್ರಾಣಿ ಸಂಪತ್ತು ಅತ್ಯಂತ ಹೇರಳವಾಗಿರುವ ಈ ಪ್ರದೇಶದಲ್ಲಿ ಇದೀಗ ಮತ್ತೊಂದು ಸಮಸ್ಯೆ ಎದುರಾಗಿದೆ. ಸಮಸ್ಯೆ ಏನಪ್ಪಾ ಅಂತ ಕೇಳಿದ್ರೆ, ಕಬಿನಿ ಹಿನ್ನೀರಿನ ಸುತ್ತಮುತ್ತ ಹಾಗೂ ಬಂಡೀಪುರ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನಗಳ ಅಂಚಿನಲ್ಲಿ ಅಕ್ರಮವಾಗಿ 20ಕ್ಕೂ ಹೆಚ್ಚು ರೆಸಾರ್ಟ್ಗಳು ಈಗ ತಲೆ ಎದ್ದಿವೆ. ಜೊತೆಗೆ ಇನ್ನ ಹಲವು ರೆಸಾರ್ಟ್ಗಳು ಕಾಮಗಾರಿ ಹಂತದಲ್ಲಿದೆ. ಭಾರತ ಸರ್ಕಾರದ ಪರಿಸರ ಹಾಗೂ ಜೀವಶಾಸ್ತ್ರ ಇಲಾಖೆ 2011ರ ಪ್ರಕಾರ ರಾಷ್ಟ್ರೀಯ ಉದ್ಯಾನವನಗಳ ಗಡಿಯಿಂದ ಸುಮಾರು 10 ಕಿಲೋಮೀಟರ್ ದೂರದವರೆಗೆ ಪರಿಸರ ಸೂಕ್ಷ್ಮ ವಲಯ ಎಕೋ ಸೆನ್ಸಿಟಿವ್ ಝೋನ್ ಎಂದು ಮಾಡಿದೆ. ಈ ಒಂದು ಎಕೋ ಸೆನ್ಸಿಟಿವ್ ಝೋನ್ ಅಲ್ಲಿ ಯಾವುದೇ ರೀತಿಯ ವಾಣಿಜ್ಯ ಚಟುವಟಿಕೆಗಳಾಗಲಿ ವಾಣಿಜ್ಯ ಕಟ್ಟಡಗಳಾಗಲಿ ಕಟ್ಟುವಂತಿಲ್ಲ. ಆದರೆ ಇಲ್ಲಿ ಈ ಬಂಡೀಪುರ ಹಾಗೂ ನಾಗರಹೊಳೆ ಪ್ರದೇಶದಲ್ಲಿ ಕಟ್ಟಿರ್ತಕ್ಕಂಥ ಬಹುತೇಕ ರೆಸಾರ್ಟ್ಗಳು ಈ ಒಂದು ಪರಿಸರ ಸೂಕ್ಷ್ಮ ವಲಯದಲ್ಲೇ ನಿರ್ಮಾಣಗೊಂಡಿರೋದು. ಈ ಒಂದು ಅಕ್ರಮ ಕಟ್ಟಡಗಳು ಸರಗೂರಿನ ಸಿಂಗಪಟ್ಟಣದಲ್ಲಿ, ಅಂತರಸಂತೆಯ ಕಾರಾಪುರ ಹಾಗೂ ಬೀರಂಬಳ್ಳಿ ಎಂಬ ಗ್ರಾಮದಲ್ಲಿ ಕಬಿನಿ ಹಿನ್ನೀರಿನ ಬಫರ್ ಝೋನ್ ನಲ್ಲಿ, ಬಂಡೀಪುರ ಹಾಗೂ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನಗಳ ಬಫರ್ ಝೋನ್ ನಲ್ಲೂ ಕೂಡ ಹೋಟೆಲ್ಗಳು, ರೆಸಾರ್ಟ್ಗಳು, ಹೋಮ್ ಸ್ಟೇಗಳು ಅಕ್ರಮವಾಗಿ ತಲೆ ಎದ್ದಿವೆ. ಈ ವಿಚಾರವಾಗಿ ಅರಣ್ಯ ಸಿಬ್ಬಂದಿಗಳು ಕಂಡರಿಯದಂತೆ ಅವರು ಸುಮ್ಮನೆ ಕೂತಿದ್ದಾರೆ. ಇಲ್ಲಿರುವ ಯಾವುದೇ ರೆಸಾರ್ಟ್ಗಳು ಕೂಡ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ NOC ಅನ್ನು ಅವರು ಪಡೆದಿರೋದಿಲ್ಲ. ಇಲ್ಲಿ ಕಟ್ಟಿರೋ ಬಹುತೇಕ ರೆಸಾರ್ಟ್ಗಳು ಪ್ರಭಾವಿ ರಾಜಕಾರಣಿಗಳಿಗೆ ಸೇರಿರೋದು, ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಸೇರಿರೋದು. ಹೇಗೆ ಅವರಿಗೆ ಅನುಮತಿಯನ್ನು ನೀಡ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಅಲ್ಲಿರುವ ಸ್ಥಳೀಯರು ಕೂಡ ಕೆಲವರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಏನಂತ, ನಾವೊಂದು ಕಾಡಿಗೆ ಹೋಗಿ ಒಂದು ಸೌದೆ ತಗೊಂಡ್ ಬಂದ್ರೆ ನಮ್ಮ ಮೇಲೆ ಇಲ್ಲ ಸಲ್ದಿದ್ ಕೇಸ್ ಹಾಕ್ತೀರಾ? ಅದೇ ದೊಡ್ಡ ದೊಡ್ಡ ರಾಜಕಾರಣಿಗಳು, ಉದ್ಯಮಿಗಳು ಬಂದು ಇಲ್ಲಿ ರೆಸಾರ್ಟ್ ಮನೆ ಅಂತ ಕಟ್ತಿದ್ರೆ ಯಾಕೆ ಸುಮ್ಮನೆ ಇರ್ತೀರಾ ಅಂತ ಅಲ್ಲಿರುವ ಸ್ಥಳೀಯರು ಕೂಡ ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಗೊತ್ತಿರಬಹುದು, ಕಬಿನಿಯಲ್ಲಿ ಮತ್ತೊಂದು ಅಕ್ರಮವಾಗಿ ರೆಸಾರ್ಟ್ ತಲೆ ಎತ್ತುತ್ತಾ ಇದೆ. ಆ ಒಂದು ರೆಸಾರ್ಟ್ಗೋಸ್ಕರ 1 ಕಿಲೋಮೀಟರ್ ದೂರದಷ್ಟು ಪರಿಸರ ಸೂಕ್ಷ್ಮ ವಲಯದಲ್ಲಿ ರಸ್ತೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಇದರಿಂದಾಗಿ ಪ್ರಾಣಿಗಳಿಗೆ ಓಡಾಡಲಿಕ್ಕೆ ತೊಂದರೆ ಆಗ್ತಿದೆ, ಅಲ್ಲಿರುವ ಜೀವ ವೈವಿಧ್ಯಕ್ಕೂ ಕೂಡ ತೊಂದರೆ ಆಗ್ತಿದೆ. ಇದೇ ರೀತಿ ಮುಂದುವರೆದ್ರೆ ಆ ಪ್ರಾಣಿಗಳು ಆ ಕಾಡನ್ನ ಬಿಟ್ಟು ನಾಡಿಗೆ ಬಂದೇ ಬರ್ತವೆ, ತೊಂದರೆಗಳನ್ನ ಕೊಡ್ತವೆ. ಇದು ಇದೇ ರೀತಿ ಮುಂದುವರಿತಿದ್ರೆ ಮುಂದೊಂದಿನ ಪ್ರಭಾವಿ ರಾಜಕಾರಣಿಗಳು, ದೊಡ್ಡ ದೊಡ್ಡ ಉದ್ಯಮಿಗಳು ಬಂದು ನಾನೊಂದು ರೆಸಾರ್ಟ್ ಕಟ್ತೀನಿ ಅಂತ ಕೂತ್ರೆ ಪ್ರಕೃತಿ ಸಂಪತ್ತು ಅನ್ನೋದು ಸಂಪೂರ್ಣವಾಗಿ ನಾಶವಾಗುತ್ತೆ. ಹಾಗೇನಾದ್ರೂ ಆಯ್ತು ಅಂದ್ರೆ ಪ್ರಕೃತಿ ತನ್ನ ಜೀವ ವೈವಿಧ್ಯತೆಯಲ್ಲಿ ಅಸಮತೋಲನವನ್ನ ಕಾಣುತ್ತೆ. ಅದರಿಂದಾಗಿ ಪ್ರಕೃತಿ ವಿಕೋಪಕ್ಕೆ ತಿರುಗಿ ಅದರ ನೇರ ಪರಿಣಾಮ ನಮ್ಮ ಮೇಲೇನೆ ಆಗುತ್ತೆ. ಅದ್ರ ಜೊತೆಗೆ ಕಬಿನಿ ಉಳಿಸಿ ಎನ್ನುವಂತ ಕೂಗು ರಾಜ್ಯಾದ್ಯಂತ ಕೇಳಿ ಬರ್ತಿದೆ. ಕಬಿನಿ ಉಳಿಸಿ ಎನ್ನುವ ಹೋರಾಟಗಳು, ಅದಕ್ಕೆ ಸಂಬಂಧಪಟ್ಟಂತ ಫೋಟೋಗಳು, ವ್ಯಂಗ್ಯ ಚಿತ್ರಗಳು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಕಬಿನಿಯಲ್ಲಿ ನಡೆಯುತ್ತಿರ್ತಕ್ಕಂಥ ಅಕ್ರಮ ಕಟ್ಟಡಗಳು, ಅಕ್ರಮ ರೆಸಾರ್ಟ್ಗಳು ಸಂಪೂರ್ಣವಾಗಿ ಸ್ಥಗಿತವಾಗಲಿ, ಪ್ರಾಣಿಗಳು ಸ್ವಚ್ಛಂದವಾಗಿ ಓಡಾಡಲಿ, ಪ್ರಕೃತಿಯು ತನ್ನ ಅಸ್ತಿತ್ವವನ್ನು ಮರಳಿ ಪಡೆಯಲಿ ಅಂತ ಕೇಳ್ಕೊಳ್ಳೋಣ. ಧನ್ಯವಾದಗಳು.